ಕನ್ನಡ ರೋಮಾಂಚನವೀ ಕನ್ನಡ. ಸಬ್ಸ್ಕ್ರೈಬ್ ಮಾಡಿ. ಹಲೋ, ನಮಸ್ಕಾರ ಗುರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೀಕೆಂಡ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಇಲ್ಲ ಮತ್ತೆ ಕೆಲಸ ಮಾಡ್ತಾ ಇದ್ದೀರಾ? ಸೊ ಏನೇ ಇರಲಿ, ವೀಕೆಂಡನ್ನು ಎಂಜಾಯ್ ಮಾಡಿ. ಸಿಗೋದೇ ವಾರದಲ್ಲಿ 2 ದಿನ ಇಲ್ಲ 1 ದಿನ. ಸೊ ಎಂಜಾಯ್ ಮಾಡಿಬಿಟ್ಟು ಮತ್ತೆ ಸೋಮವಾರ ಕೆಲಸಕ್ಕೆ ರೆಡಿಯಾಗಿ, ಸರಿನಾ? ಸೊ ಇವತ್ತು ನಿಮ್ಮ ಸಿ ಕನ್ನಡಿಗ ಒಂದು ರೈಡ್ ಜೊತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಗೆ ಸಿಗೋದಂತೂ ಬಾರಿ ಅಲ್ಪ ಸ್ವಲ್ಪ ಸಂಬಳ, ಪಲ್ಟಿ ಓಡಿದ್ದಾರು ಸಿಗೋದಿಲ್ಲ ಗಿಂಬಳು. ಮಾಡ್ತೇನ್ ಬಂದ್ರೆ ಸಾಲ ಮಾಡೋಣ, ಕ್ಲೋಸ್ ಫ್ರೆಂಡಿಗೆ ಕಾಲ್ ಮಾಡೋಣ, ಕೇಳೋಣ, ಲವ್ ಮಗ 10,000 ರೂಪಾಯಿ ಕಾಸು ಕೊಡೋ, ನೆಕ್ಸ್ಟ್ ಮಂತ್ ಕೊಟ್ಬಿಡ್ತೀನಿ. ಅದಂಗೆ ಪ್ಲಾನ್ ಮಾಡಿ ಮತ್ತೊಂದೊತ್ತು ಊಟ ಬಿಟ್ಟು ಕತ್ತು ಮುಚ್ಚಿ ಬಂದು ತಿಂದ್ರೆ ತಿಂಗಳಿಗೆ 100 ರೂಪಾಯಿ ಉಡ್ಸಕ್ಕೆ. ನಮಸ್ಕಾರ ಗುರು. ಇವತ್ತು ನಾವು ನಿಮಗೆ ತೋರಿಸಿ ಕೊಟ್ಟಿರೋದು ಶ್ರೀ ಪ್ರಸನ್ನ ಗಣಪತಿ ಮತ್ತು ಅಭಯ ಆಂಜನೇಯ ಸ್ವಾಮಿ ದೇವಾಲಯ, ಮಂಡೂರು, ಇದರಲ್ಲಿ ಹೋಬಳಿಯಲ್ಲಿ ಇರೋದು. ಸೊ ಇದು ಮುದಿಗೆರೆ ರೋಡಲ್ಲಿ ಬರುತ್ತೆ. ಸೊ ಅಲ್ಲಿ ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ಆಂಜನೇಯನ ಆಶೀರ್ವಾದ ತಗೊಂಡು ನಮ್ಮ ಹೊಸ ಒಂದು ಯೂಟ್ಯೂಬ್ ಬ್ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಸೊ ಅದಕ್ಕೆ ಆಶೀರ್ವಾದ ಬೇಕೇ ಬೇಕು ಖಂಡಿತ. ಸೊ ಆಂಜನೇಯ ಸ್ವಾಮಿ ಆಶೀರ್ವಾದ ಇರೋದ್ರಿಂದನೇ ಇಷ್ಟೆಲ್ಲ ನಾವು ಮುಂದೆ ಬಂದಿರೋದು. ಸೊ ನಮ್ಮ ಪ್ರತಿಯೊಂದು ಕೆಲಸದಲ್ಲಿ ದೇವರನ್ನು ನಾವು ಅಳವಡಿಸ್ಕೊಂಡು ಹೋದಾಗ ಅದರಲ್ಲಿ ಸಿಗೋ ಸಕ್ಸಸ್ ಖಂಡಿತ ನಮಗೆ ಸಿಗುತ್ತೆ ಮತ್ತು ಖುಷಿನೂ ಕೂಡ ಆಗುತ್ತೆ. ಹೇಳಿ ಅರ್ಚಕ್ರಿ, ಈ ದೇವಸ್ಥಾನದ ಬಗ್ಗೆ ವಿಶೇಷ ಏನು ಹೇಳಿ? ಜೈ ಶ್ರೀರಾಮ್. ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಭಕ್ತಾದಿಗಳು ತಮ್ಮ ಕೈಲಾದಂಥ ಸಹಾಯ ಮಾಡಿ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳಲ್ಲಿ ವಿಶೇಷವಾಗಿ ಅವ್ರ ತನು ಮನ ಧನ ಸಹಾಯ ಮಾಡಿ ಅವರೇನೋ ಪ್ರಾರ್ಥನೆ ಇದ್ದರೆ, ಇಲ್ಲ ಮನೆ ಕಟ್ಟೋದಾಗ್ಬೋದು, ಆರೋಗ್ಯದಲ್ಲಾಗ್ಬೋದು, ಇಲ್ಲ ಹಣಕಾಸು ಲಾಭದ ಏನೋ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ವಿಶೇಷವಾಗಿ ಆಂಜನೇಯ ಸ್ವಾಮಿ ವರಪ್ರಸಾದದಿಂದ ಏನು ಅಂದ್ಕೊಂಡಿರ್ತಾರೆ ಎಲ್ಲ ಕಾರ್ಯ ಆಗುತ್ತೆ. ಆದ್ದರಿಂದ ಅವ್ರು ಅಂದ್ಕೊಂಡಿದ್ದ ಪ್ರಕಾರ ಅನ್ನದಾನಕ್ಕಾಗಿ ಇಲ್ಲ ಪೂಜೆಗಾಗಲಿ, ವಿಶೇಷ ಅಲಂಕಾರಕ್ಕಾಗಿ ಪೂಜೆಗಾಗಿ ಏರ್ಪಡಿಸಲಾಗುತ್ತೆ. ಪ್ರತಿ ಶನಿವಾರವೂ ಅನ್ನದಾನವಿರುತ್ತದೆ. ಆದ್ದರಿಂದ ಭಕ್ತಾದಿಗಳು ಮತ್ತು ವಿಶೇಷವಾಗಿ ಹನುಮ ಜಯಂತಿ, ರಾಮನವಮಿ, ಶ್ರಾವಣ ಶನಿವಾರದಲ್ಲಿ ವಿಶೇಷ ಪೂಜೆ, ಅಲಂಕಾರ, ಅನ್ನದಾನಗಳೆಲ್ಲ ಇರುತ್ತೆ. ಆದ್ದರಿಂದ ಎಲ್ಲರೂ ದೇವಸ್ಥಾನದ ಬಗ್ಗೆ ಸರ್, ಈ ದೇವಸ್ಥಾನ ಓಪನ್ ಮಾಡಿ ಈಗ 25 ವರ್ಷ ಆಯಿತು. 25 ವರ್ಷದಿಂದ ಎಲ್ಲ ಭಕ್ತಾದಿಗಳಿಂದ ಇಷ್ಟು ಇಂಪ್ರೂವ್ ಆಗಿದೆ. ಪ್ರತಿ ಶನಿವಾರ ವಿಶೇಷವಾದಂಥ ಪೂಜೆ ನಡೆಯುತ್ತೆ ಮತ್ತು ಪ್ರತಿ ಶನಿವಾರ ಅನ್ನದಾನ ಮಾಡ್ತೀವಿ. ಆಮೇಲೆ ಪೌರ್ಣಮಿ ದಿನ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ದೀವಿ. ಆಮೇಲೆ ಆಂಜನೇಯ ಸ್ವಾಮಿ ರಥೋತ್ಸವ ನಡೆಯುತ್ತೆ. ಈ ಹನುಮ ಜಯಂತಿಗೆ ರಥೋತ್ಸವ ಮಾಡ್ತೀವಿ. ಮತ್ತು ಗಣೇಶನ ದೇವಸ್ಥಾನ ಓಪನ್ ಮಾಡಿದ್ವಿ. ಇನ್ನು ನಾವು ಈ ದೇವಸ್ಥಾನನ ಇಂಪ್ರೂವ್ ಮಾಡಬೇಕು ಅಂತ ಹಿಂದೆ ಜಾಗ ತೊಗೊಂಡಿದ್ದೀವಿ. ಅಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತಿದ್ದೀವಿ. ಅದಕ್ಕೆ ಧನ ಸಹಾಯ ಮಾಡಬೇಕಂದ್ರೆ ಎಲ್ಲ ಭಕ್ತಾದಿಗಳಿಂದ ಧನ ಸಹಾಯ ನಾವು ತೊಗೊತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಆ ಥರ ಮಾಡ್ತಿದ್ದೀವಿ. ಸ್ವಲ್ಪ ನೀವು ಸ್ವಲ್ಪ ಧನ ಸಹಾಯ ಮಾಡಿ ಅಂತ ಅಲ್ಲಿ ಬನ್ನಿ. ಹನುಮ ಜಯಂತಿ ನಡೆಯುತ್ತೆ. ಫಸ್ಟು ಡಿಸೆಂಬರ್ ಹನುಮ ಜಯಂತಿ ಇದ್ದಾಗ ಉತ್ಸವ, ಊರು ಫುಲ್ಲು ಉತ್ಸವ ಮಾಡ್ತೀವಿ. ಇದು ಪ್ರಸನ್ನ ಗಣಪತಿ ಗಣಪತಿ ದೇವರು ಹಾಗೆ ಹನುಮಂತ ದೇವರು ಎರಡೂ ಇರೋದಕ್ಕೆ ಏನು ವಿಶೇಷ? ಏನು ಅಂತಂದರೆ, ನಾವು ಗಣಪತಿ ಮೊದಲ ಪೂಜೆ ಗಣಪತಿ ಆಗಬೇಕಲ್ವ, ಅದಕ್ಕೆ ಗಣಪತಿನ ತಂದು ಪ್ರತಿಷ್ಠಾಪನೆ ಮಾಡಿದ್ವಿ. ಫಸ್ಟ್ ಆಂಜನೇಯನ ಇದ್ದಿದ್ದು, ಆಮೇಲೆ ನಮ್ಮ ಟ್ರಸ್ಟವರೆಲ್ಲ ಸೇರಿ ದೇವಸ್ಥಾನ ಗಣೇಶಂದು ಮಾಡಬೇಕು ಅಂತ ಇಲ್ಲಿ ಮಾಡಿದ್ದೀವಿ. ಇನ್ನೂ ನಾವು ಇನ್ನೊಂದು ದೇವರು 10 ಕಡೆ ಇಡಬೇಕು ಅಂತಿದ್ದೀವಿ. ಇನ್ನು ದೇವಸ್ಥಾನ ಕಟ್ಬಿಟ್ಟು ಮಾಡಬೇಕು ಅಂತಿದ್ದೀವಿ. ಎಲ್ಲ ನಮ್ಮ ಟ್ರಸ್ಟವರೆಲ್ಲ ಸೇರಿ ಒಂದು 15 ಜನ ಟ್ರಸ್ಟವರಿದ್ದೀವಿ. ಎಲ್ಲ ಸೇರಿ ಮಾಡಬೇಕು ಅಂತಿದ್ದೀವಿ. ಭಕ್ತಾದಿಗಳು ಎಲ್ಲ ದಾನ ಮಾಡಿದ್ರೆ ಮಾಡಬೇಕು ಅಂತ ಬನ್ನಿ. ಪ್ರತಿ ಶನಿವಾರ ಅನ್ನದಾನ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈಗ ಬೆಳಗ್ಗೆ 8:00 ಸ್ಟಾರ್ಟ್ ಆದರೆ 12 ಗಂಟೆವರೆಗೂ ಮಾಡ್ತಾಯಿರ್ತೀವಿ ಅನ್ನದಾನ. ಮತ್ತು ಸಾಯಂಕಾಲ ಪೂಜೆ ಇರುತ್ತೆ, ಭಜನೆ ಇರುತ್ತೆ, ಆಗಲೂ ಪ್ರಸಾದ ವಿನಿಯೋಗ ಮಾಡ್ತೀವಿ ಸಾಯಂಕಾಲದ ಹೊತ್ತು. ಪ್ರತಿ ದಿನ ಇರುತ್ತೆ. ಶನಿವಾರ ವಿಶೇಷವಾಗಿ ನಡೆಯುತ್ತೆ.
आञ्जनेयाय विद्महे वायुपुत्राय धीमहि तन्नो हनुमान् प्रचोदयात्। कल्याणात्मकान्ताय मंगलकौशलेन्द्राय महनीय ಎಲ್ಲ ಬೇಡ ಸರ್. ಇಲ್ಲ ಸರ್, ದೇವರಿಂದ ನಮ್ಮಿದಲ್ಲ, ದೇವರ ಆಶೀರ್ವಾದದಿಂದ ಆಗ್ತದೆ ಸರ್. ನಮ್ಮ ನಿಮ್ಮ ಯೂಟ್ಯೂಬು ಮುಂದೆ ಹೋಗಲಿ ಅಂತ ದೇವರ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಕನ್ನಡಿಗರ ಪ್ರೀತಿ ವಿಶಾಲವಾದದ್ದಂತ. ಸೊ ಇವಾಗ ತಾನೇ ಈ ದೇವಸ್ಥಾನಕ್ಕೆ ಬಂದೆ. ಸೊ ಎಷ್ಟು ಪ್ರೀತಿಯಿಂದ ವೆಲ್ಕಮ್ ಮಾಡಿದರು. ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಸಿ ಕನ್ನಡಿಗ ಅಂತ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ದಕ್ಕೆ ಎಷ್ಟು ಖುಷಿಯಿಂದ ಸೊ ನಮ್ಮನ್ನು ವೆಲ್ಕಮ್ ಮಾಡಿದ್ರು. ತುಂಬ ಖುಷಿಯಾಯಿತು. ಸೊ ಈ ಥರ ಎನ್ಕರೇಜ್ ಮಾಡೋ ಪೀಪಲು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಂತ ನಾನು ಹೇಳೋಕ್ಕೆ ಸಾಧ್ಯ. ಸೊ ದಯವಿಟ್ಟು ಈ ದೇವಸ್ಥಾನಕ್ಕೆ ಬನ್ನಿ, ಇಲ್ಲಿ ಆದಂಥ ಧನ ಸಹಾಯವನ್ನು ಮಾಡಿ ಅಂತ ಹೇಳ್ತಾ ಸೊ ನಾನು ಮುಂದೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಇವತ್ತಿನ ದಿನವನ್ನು ಒಂದು ಟೀ ಜೊತೆ ಏನು ಮಾಡ್ತಾಯಿದ್ವಿ. ಸೊ ಚೆನ್ನಾಗಿದೆ. ಸೊ ನೀವು ಯಾವತ್ತು ಏನನ್ನು ಬೇಡ ಅಂತ ಅಪೇಕ್ಷಿಸ್ತೀರ ಆವತ್ತು ಎಲ್ಲನೂ ನಿಮ್ಮ ಹತ್ರನೇ ಬರುತ್ತೆ ಅನ್ನೋದು ಅದು ನಂಬಿಕೆ ಅಲ್ಲ, ಅದು ನಿಜವಾಗ್ಲೂ ಆಗ್ತಾಯಿದೆ. ಯಾಕಂದರೆ ಜೀವನದಲ್ಲಿ ನಾವು ಇದು ಬೇಕು ಅದು ಬೇಕಂತ ಹೋಗ್ತೀವಲ್ಲ, ಬಟ್ ಯಾವತ್ತೂ ಅದನ್ನು ನಾವು ಪಡ್ಕೊಳ್ಳೋಕ್ಕಾಗಲ್ಲ. ಸೊ ನಮಗೇನು ಬೇಡ ಅಂದಾಗ ಆವಾಗ ಖಂಡಿತ ಬರುತ್ತೆ. ಯಾಕಂದರೆ ನೀವು ಅಂದ್ಕೊಳ್ಳಿದ್ರೂ ಬರುತ್ತೆ, ಹಂಗೆ ಸುಮ್ಮನೆ ಬಂದ್ಬಿಡುತ್ತದು. ಆರಾಮಾಗಿರ್ತೀಯಲ್ಲ, ಏನು ಬೇಜಾರಾಗಲ್ಲ ನಿನಗೆ. ನೋಡು ಕೆಲ್ಸಕ್ಕೆ ಹೋಗ್ಬೇಕು, ಮ್ಯಾನೇಜರ್ ಹತ್ರ ಉಗ್ಸ್ಕೋಬೇಕು, ತಿಂಗಳ ಬರೋ ಸ್ಯಾಲ್ರಿ ಕಾಯಬೇಕು. ನೋಡು ಎಷ್ಟು ಆರಾಮಾಗಿದೆಯಾ, ಆರಾಮಾಗಿ ತಿಂತೀಯ, ಆರಾಮಾಗಿ ಮಲ್ಕೊತೀಯ, ಆರಾಮಾಗಿ ಎದ್ದೇಳ್ತೀಯ. ನೀನು ಗುರು ನಿಜವಾಗ್ಲೂ ಲೈಫ್ನ ಎಂಜಾಯ್ ಮಾಡ್ತಿರೋದು. ಸ್ನೇಹಿತರೆ, ಈ ಬದುಕು ಮತ್ತು ದಾರಿ ಎರಡೂ ಒಂದೇ ಥರ ಆದರೆ ಹೋಗೋ ರೀತಿ ಬೇರೆ ಬೇರೆ. ಯಾಕಂದರೆ ದಾರಿ ಯಾವತ್ತೂ ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ, ಮುಂದೆ ಹೋಗ್ತಾನೆ ಇರುತ್ತೆ. ಆದರೆ ಬದುಕು ಹಾಗಲ್ಲ, ಯಾವಾಗ ಮುಗಿಯುತ್ತೋ ನಮಗೆ ಗೊತ್ತಿರಲ್ಲ. ಸೊ ಆದರೂ ನಾವು ಏನು ಮಾಡೋದನ್ನು ನಿಲ್ಲಿಸಲ್ಲ. ಸೊ ನಾವು ಮಾಡೋ ಕೆಲಸ ಮಾಡ್ತಾನೆ ಇರ್ತೀವಿ, ಆಸೆ ಪಡೋದನ್ನು ಆಸೆ ಪಡ್ತಾನೆ ಇರ್ತೀವಿ, ಸಂಪಾದನೆ ಮಾಡ್ತಾನೆ ಇರ್ತೀವಿ. ನೋಡಿ ಆಸೆ ಯಾವ ಥರ ಇಟ್ಟಿದ್ದಾನೆ ಮನುಷ್ಯನಿಗೆ. ಆದ್ರೆ ಮನುಷ್ಯ ಇರಲ್ಲ, ಅದನ್ನು ಹೊತ್ಕೊಂಡು ಹೋಗಲ್ಲ ಅಂತ ಗೊತ್ತು. ಆದರೂ ನನ್ನ ಬಡ್ಡಿ ಮಗಂದು ಮಾಡೋದು ಬಿಡಲ್ಲ. ಅದು ಬೇಕು ಇದು ಬೇಕಂತ ಸಾಯ್ತಾ ಇರ್ತಾನೆ ಅಲ್ವಾ. ಸೊ ಇದು ಎಲ್ರಿಗೂ ಬರುತ್ತೆ, ನಿಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅನ್ವಯ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಸಿಗೋ ಮೂಮೆಂಟ್ನ ಎಂಜಾಯ್ ಮಾಡಿ. ಸೊ ಫ್ಯಾಮಿಲಿಗೆ ಟೈಮ್ ಕೊಡಿ. ಪ್ರತಿಯೊಂದು ಬರೀ ಕೆಲಸದಲ್ಲೇ ಇರೋದ್ರಿಂದ ಏನೂ ಸಿಗಲ್ಲ. ಆ್ಯಕ್ಚುಲಿ ಜೀವನ ಇರೋದು ಸೊ ನಾವು ಅದನ್ನು ಎಂಜಾಯ್ ಮಾಡೋಕ್ಕಂತಲೇ ಇರೋದು.
ಸೊ ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾಯಿರ್ತೀರ. ಎಲ್ಲರೂ ಓಡ್ತಾರೆ, ನಾವು ಓಡಬೇಕು. ಎಲ್ಲರೂ ದುಡ್ಡು ಮಾಡ್ತಾರೆ, ನಾವು ದುಡ್ಡು ಮಾಡಬೇಕು. ಎಲ್ಲರೂ ಕಾರ್ ತೊಗೋತಾರೆ, ನಾವು ತೊಗೋಬೇಕು. ಎಲ್ಲರೂ ಮನೆ ಮಾಡ್ತಾರೆ, ನಾವು ಮಾಡಬೇಕು. ಹಿಂಗಂತೇಳಿ 1000 ಆಸೆಗಳನ್ನು ಕಟ್ಕೊಂಡು ಹೋಗ್ತೀರ. ಬಟ್ ಕೊನೆಯಲ್ಲಿ ಏನು ಮಣ್ಣು ತೊಗೊಂಡು ಹೋಗಲ್ಲ ಅಲ್ವಾ? ಎಷ್ಟು ವಿಚಿತ್ರವಾಗಿದೆ ಜೀವನ. ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಇದೆ. ಅದು ಏನಂದರೆ, ಈ ಚಿತ್ರಾನ್ನನ ಮೊದಲು ಕಂಡುಹಿಡ್ದಿದ್ದೆಲ್ಲಿ? ಆಪ್ಷನ್ ABCD ಕೊಡಲ್ಲ, ನೀವೇ ಹೇಳಬೇಕು. ಈ ಚಿತ್ರಾನ್ನ ಅನ್ನೋದು ಲೆಮನ್ ರೈಸ್ ಅಂತ ಹೇಳ್ತಾರಲ್ಲ, ಅದನ್ನು ಮೊದಲು ಕಂಡುಹಿಡ್ದಿದ್ದು ಯಾವ ಊರಲ್ಲಿ? ಸೊ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಗೊತ್ತಿಲ್ಲ ಅಂದರೆ ಹಾಕಿ, ಪರವಾಗಿಲ್ಲ, ನೋಡೋಣ, ಹುಡ್ಕೋಣ ಚಿತ್ರಾನ್ನ ಎಲ್ಲಿ ಮಾಡಿದಾರಂತ. ಸೊ ಇವತ್ತಿನ ವ್ಲಾಗ್ ಮಾಡಲಿಕ್ಕೆ ನಿಜವಾಗಲೂ ಕಾರಣ ಯಾರಂದರೆ, ಅವರು ನಮ್ಮ ಬಾಸ್, ಕಂಪ್ನಿ ಬಾಸ್. ಯಾಕಂದರೆ ನಿನ್ನೆ ಅವರು, ನಾನು ಮ್ಯಾನ್ ಪವರ್ ಬೇಕಂತ ಸರ್ ಕೆಲಸ ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ಜಾಸ್ತಿ ಆಗಿದೆ, ಮ್ಯಾನ್ ಪವರ್ ಕೊಡಿ ಅಂತ ಹೇಳೋಕ್ಕೆ ಹೋದಾಗ ಅವ್ರು ಹೇಳಿದ್ದೇನು ಗೊತ್ತಾ? ವೀಕೆಂಡ್ ಬಂದಿದೆ, ಅದನ್ನು ಮಜಾ ಮಾಡಿ ಹೋಗು, ಆದರೆ ಮ್ಯಾನ್ ಪವರ್ ಬಗ್ಗೆ ಆಮೇಲೆ ಮಾತಾಡೋಣ ಅಂದರು. ಸೊ ಅವ್ರು ಹೇಳಿದ್ದಕ್ಕೆ ಖುಷಿ ಪಡಬೇಕಾ ಬೇಜಾರಾಗಬೇಕಾ ನೀವೇ ಹೇಳಿ.